ವಿದ್ಯಾಭ್ಯಾಸ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಪ್ರಾಥಮಿಕ ಹಂತದಲ್ಲೇ ಸಕ್ರಿಯವಾಗಿ ಕಾಳಜಿ ವಹಿಸುವಂತೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪೋಷಕರು ಮತ್ತು ಶಿಕ್ಷಕರು ಮನವರಿಕೆ ಮಾಡಿಕೊಡುವುದು ಅತ್ಯಗತ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಹೇಳಿದರು. ಅವರು ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ರಾತ್ರಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳ ಹಕ್ಕು. ಯಾವುದೇ ಒಂದು ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಸ್ಥಳೀಯ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿಯವರು ಜಾಗೃತಿ ವಹಿಸಬೇಕಾಗಿದೆ. ಕೇರಳ ಸರ್ಕಾರದ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಪೋಷಕರ ಮನವೊಲಿಸುವ ಮೂಲಕ ಸ್ಥಳೀಯ ಗ್ರಾಮ ಪಂಚಾಯಿತಿಯರೇ ಕರೆತರುವ ಜವಾಬ್ದಾರಿಯನ್ನು ಮಾಡಿದಲ್ಲಿ ಸ್ಥಳೀಯ ಮಟ್ಟದಲ್ಲೇ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಂತಾಗುತ್ತದೆ ಎಂದರು. ಚಗಚಗೆರೆ ಸುತ್ತಮುತ್ತಲ ಕೆಲವು ಗ್ರಾಮಗಳ ಸರ್ಕಾರಿ ಶಾಲೆಗಳು ಮಕ್ಕಳ ಹಾಜರಾತಿ ಇಲ್ಲದೆ ಮುಚ್ಚುವ ಹಂತ ತಲುಪಿದ್ದು, ಶಿಕ್ಷಣ ಇಲಾಖೆಯ ಮ್ಯಾಗ್ನೆಟ್ ಯೋಜನೆ ಅಡಿ ಚಗಚಗೆರೆ ಶಾಲೆಯನ್ನು ಗುರುತಿಸಿದ್ದು, ಮಾನ್ಯ ಪೋಷಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸುವ ಬದಲು ಉಚಿತವಾಗಿ ಗುಣಾತ್ಮಕ ಶಿಕ್ಷಣ ನೀಡುವ ನಿಮ್ಮದೇ ಆದ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮೋಹನ್ ಕುಮಾರ್, ಉಪಾಧ್ಯಕ್ಷರಾದ ಸೌಮ್ಯ, ಆಶಾ ಮತ್ತು ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕುಮಾರ್, ನಂಜೇಗೌಡ, ಪ್ರಮೀಳಾ ಮರಿಯಪ್ಪ, ಗ್ರಾಮದ ಶಿಕ್ಷಕರುಗಳಾದ ಶಿವಶಂಕರಾಚಾರ್, ರಾಮಚಂದ್ರು, ಜಯರಾಮ್, ಗ್ರಾಮದ ಮುಖಂಡರಾದ ದೊಡ್ಡ ಪಾಪಣ್ಣ, ಶಂಕರಣ್ಣ ಇತರರು ಹಾಗೂ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮ್ಯಾಗ್ನೆಟ್ ಶಾಲೆ ಅಂತಂದ್ರೆ ಸುತ್ತಮುತ್ತಲಿರೋ ಶಾಲೆಗಳು, ಕಡಿಮೆ ಮಕ್ಕಳಿರೋ ಶಾಲೆಗಳನ್ನೆಲ್ಲ ಒಂದ್ ಕಡೆ ಸೇರಿಸಿದ್ರೆ ಈ ಶಾಲೆಗೆ ಸೇರ್ಸೋಣ ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿಗಿಂತ ಮ್ಯಾಗ್ನೆಟಿಕ್ ಶಾಲೆಯಾಗಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ. ಅಡುಗೆ ಕೋಣೆನ ನಾವು ಸರ್ಕಾರದಿಂದ ₹1 ಕೊಟ್ಟು ಕಳಿಸಿಲ್ಲ. ಒಂದು ಡೈನಿಂಗ್ ಹಾಲನ್ನು ಗ್ರಾಮದ ಎಲ್ಲರೂ ದಾನ ಕೊಟ್ಬಿಟ್ಟು ಈ ಡೈನಿಂಗ್ ಹಾಲನ್ನು ಮಾಡ್ಕೊಟ್ಟಿದ್ದೀರಿ. ಇವೆಲ್ಲ ನೋಡಿದ್ರೆ ನನಗನ್ಸುತ್ತೆ, ನಮ್ಮ ಸರ್ಕಾರಿ ಶಾಲೆ ಮುಂದೊಂದಿನ ಇಂಗ್ಲೀಷ್ ಮೀಡಿಯಮನ್ನು ನಾವು ಕೊಡೋದು ಸ್ಟಾರ್ಟ್ ಮಾಡಿದ ಮೇಲೆ ಸರ್ಕಾರಿ ಶಾಲೆ ಮುಂದೊಂದಿನ ಖಾಸಗಿ ಶಾಲೆಗಳಲ್ಲಿ ಈಗೇನು KSRTC ಬೆಳವಣಿಗೆ ಆಗಿದೆ, ಮುಂಚೆ KSRTC ಇರೋದಕ್ಕಿಂತ ಮುಂಚೆ ಎಲ್ಲ ಖಾಸಗಿ ಶಾಲೆಗಳು ಖಾಸಗಿ ಬಸ್ಗಳು ಮುಂದೆ ಹೋಗ್ತಾ ಇತ್ತು, ಹಿಂದಗಡೆ KSRTC ಬಸ್ ಹೋಗ್ತಾ ಇತ್ತು. ಇವತ್ತಾಗಿಲ್ಲ, ಖಾಸಗಿ ಬಸ್ಗಳೇ ಕಾಣ್ತಾ ಇಲ್ಲ, ಎಲ್ಲ ಕಡೆ KSRTC ಬಸ್ಗಳು ಸಿಗ್ತಾ ಇದ್ದಾವೆ. ಅದೇ ರೀತಿ ನಮ್ದೇನಾಗಿದೆ ಅಂದರೆ ನಮ್ಮಲ್ಲಿ 501 ಶಾಲೆಗಳಿದ್ದಾವೆ. ಪ್ರೈವೇಟ್ ಸ್ಕೂಲು ಬರೀ 50 ಸ್ಕೂಲು. 50 ಸ್ಕೂಲಲ್ಲಿ 16,000 ಮಕ್ಕಳು ಓದ್ತಾರೆ. ನಾವು 500 ಶಾಲೆ ಇಟ್ಕೊಂಡು 16,000 ಮಕ್ಕಳು ಓದಿಸೋದಾಗಿದೆ. ಹಾಗಾಗಿ ಇವತ್ತು ಒಳ್ಳೊಳ್ಳೆ ಶಾಲೆಗಳು ಇವತ್ತು ನಾವು ನೋಡಿದರೆ ಗಣಸಿನಲ್ಲಿ ತೆಗೆದುಕೊಂಡು ನೋಡಿದರೆ ಚಿನ್ನಹಳ್ಳಿ ಗಡಿ ಆಗ್ಬೋದು, ಗಣಸಿ ಆಗ್ಬೋದು, ಚಗಚಗೆರೆ ಆಗ್ಬೋದು, ಆ ಕಡೆ ಬಾಗೇಶ್ವರ ಆಗ್ಬೋದು, ಈ ರೀತಿ ಸ್ವಲ್ಪ ಶಾಲೆಗಳು ಒಂದಷ್ಟು ಮಕ್ಕಳನ್ನು 100, 80, 90 ಮಕ್ಕಳನ್ನು ದಾಖಲೆ ಮಾಡ್ಕೊತಿರೋದ್ರಿಂದ ವಿಶೇಷವಾಗಿ ಈ ರೀತಿ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಈ ಗ್ರಾಮದ ಪ್ರಮುಖರಿಗೆ ಮತ್ತು ಈ ಶಾಲೆ ಶಿಕ್ಷಕರಿಗೆ ನಾನು ಅತ್ಯಂತ ಹೆಚ್ಚಿನ ಒಂದು ವಂದನೆಗಳನ್ನು ಅವ್ರನ್ನ ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿದೆ ಈಗೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು, ನಾನು ಇತ್ತೀಚೆಗೆ ಯಾವ ಶಾಲೆಗೆ ಹೋದ್ರೂ ನನಗೆ ಖುಷಿ ಆಗುತ್ತೆ. ಎಲ್ಲ ಟೀಚರ್ಸು ಒಂದೇ ಯೂನಿಫಾರ್ಮ್ ಮಾಡ್ಕೊಬಿಡ್ತಾರೆ. ಒಗ್ಗಟ್ಟು ಅನ್ನೋದು ಇಲ್ಲಿ ತೋರಿಸ್ತಾರೆ. ಕೆಲವು ಕಡೆ ಏನಾಗುತ್ತೆ ಅಂದರೆ ನಮ್ಮ ಖಾಸಗಿ ಸರ್ಕಾರಿ ಶಾಲೆಯವರು ಹಾಗೆ ಸುಮ್ಕಾಗ್ಬಿಟ್ರೆ ಖಾಸಗಿ ಶಾಲೆಯರಿಗೆ ನಾವು ಪೈಪೋಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ ಈ ಶಿಕ್ಷಕರ ತಂಡ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಶಿಕ್ಷಕರಿಗೆ ದೊಡ್ಡ ಧನ್ಯವಾದಗಳು. ಯಾಕೆಂದರೆ ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಇಂತಹ ಶಾಲೆಗಳು ಮಾರ್ಗದರ್ಶನ ಆಗ್ತವೆ. ನಮ್ಮ ಶಿವಶಂಕರಣ್ಣರಿಗಂತೂ ಭಾರಿ ಕಾಳಜಿ, ಏನೋ ವಿಶೇಷವಾಗಿ ಈ ಶಾಲೆಯನ್ನು ಬೆಳೆಸಬೇಕು ಅನ್ನೋದು. ಮತ್ತು ನಮ್ಮ ನಂಜೇಗೌಡರಾಗಲಿ, ಕುಮಾರ್ ಆಗಲಿ, ಇವರೆಲ್ಲ ಏನಪ್ಪ ಅಂತಂದರೆ ಶಾಲೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಈಗ ನೀವು ಕೇರಳಕ್ಕೆ ಹೋಗ್ಬಿಟ್ರೆ ಪೂರ್ಣ ಜವಾಬ್ದಾರಿ ಗ್ರಾಮ ಪಂಚಾಯತಿ ತೆಗೆದುಕೊಂಡಿದೆ. ಹಾಗಾಗಿ 1 ರಿಂದ 10ನೇ ತರಗತಿ ಕೇರಳದಲ್ಲಿ ಒಂದೇ ಕಡೆ ಇರ್ತವೆ. ಒಂದು ಮಗು ಶಾಲೆಯಿಂದ ಹೊರಗುಳಿಯಾಗಿ ಬಿಡಲ್ಲ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿಯನ್ನು ಕರ್ಕೊಂಬಂದು ಶಾಲೆಗೆ ದಾಖಲಾತಿ ಮಾಡುವಂಥ ಕೆಲಸ ಮಾಡ್ತಿದ್ದಾವೆ. ಇವತ್ತು ಕೇರಳ SLCಯಲ್ಲಿ 98-99% ರಿಸಲ್ಟ್ ಬರುತ್ತೆ. ನಮ್ಮ ಕರ್ನಾಟಕ ಇನ್ನೂ 78-79% ರಿಸಲ್ಟ್ ಬರುತ್ತೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ಮಾಹಿತಿ ಕೇಳಿದೆ. ಮಹಾರಾಷ್ಟ್ರ ಆಗ್ಬೋದು, ಕೇರಳ ಆಗ್ಬೋದು, ತಮಿಳುನಾಡು ಆಗ್ಬೋದು, SLC ಕೂತ್ಕೊಂಡಂಥ ಮಕ್ಕಳು 98-99% ಪಾಸ್ ಆಗ್ತವೆ. ಕರ್ನಾಟಕದಲ್ಲಿ ಯಾಕೆ ಕಡಿಮೆ? ಅದಕ್ಕೋಸ್ಕರ ಏನಾಗಿದೆ, ಇವತ್ತು ನಾವು ಪರೀಕ್ಷೆ ಮಾಡಿದ್ದೀವಿ, SLC 104 ಮಕ್ಕಳು ಪರೀಕ್ಷೆ ಬರೆಯೋಕ್ಕೆ ಬರ್ತಾ ಇಲ್ಲ.
ಮನೆ ಕರಿಯಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮಗು ಕರಿಯಕ್ಕೆ ಬರಬೇಡ್ರಿ, ಇರೋದೊಂದು ಮಗು ಏನಾರ ಮಾಡ್ಕೊಂಡ್ಬಿಟ್ರೆ ಕಷ್ಟ, ನೀವು ಕರಿಯಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಮಗುವಿಗೆ ನಿರಾಸಕ್ತಿ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ, ಊರಿನ ಮುಖಂಡರು, ಪ್ರಮುಖರು ಈ ಒಂದು ದಿಶೆಯಲ್ಲಿ ಕಾಳಜಿಯನ್ನು ವಹಿಸಿದರೆ 100% ಈ ಶಾಲೆಯನ್ನು ಬೆಳೆಸ್ಬೋದು ಅಂತ ನಾವು ಭಾವಿಸ್ಕೊಂಡು ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಾಗಲಿ. ಸ್ಟೇಜ್ ಮೇಲೆ ನೀವೆಲ್ಲ ಇದ್ದೀರಾ, ಮಾತಾಡೋರು ಇದ್ದೀರಾ, ತುಂಬ ದಾನಿಗಳನ್ನ ಕೊಟ್ಟಿದ್ದೀರಿ, PDO ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದರು. ನಾನು ಚಿನ್ನಹಳ್ಳಿ ಗಡಿನಲ್ಲಿ ಇನ್ನೊಂದು ಶಾಲಾ ವಾರ್ಷಿಕ ಇರೋದ್ರಿಂದ ದಯಮಾಡಿ ನನ್ನಲ್ಲಿ ಹೋಗ್ಬೇಕಾದ್ರಿಂದ ನೀವು ನನ್ನನ್ನು ಇಲ್ಲಿಂದ ಬಿಡುಗಡೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತೀರಾ ಅಂತ ಹೇಳ್ತಾ, ಮಕ್ಕಳಿಗೂ ಅಷ್ಟೇ, ಮಕ್ಕಳು ಓದಬೇಕು. ಯಾವ ಮಕ್ಕಳು ಓದನ್ನು ಪ್ರಾರಂಭ ಮಾಡ್ತೀರಾ ಆ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಶಿಕ್ಷಣ ಅಂದರೆ ಏನಪ್ಪ ಅಂತಂದರೆ ನೃತ್ಯ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆ, ಕಲಿಕೆಗೆ ಸಂಬಂಧಪಟ್ಟಂತಹ ವಿದ್ಯೆ, ಈ ಮೂರನ್ನು ನೀವು ಇಟ್ಕೊಂಡು ಬೆಳೀತಾ ಹೋದರೆ ನೋಡಿ, ನಿಮ್ಗೆ ಇಷ್ಟು ದೊಡ್ಡ ಸ್ಟೇಜನ್ನು ಹಾಕ್ಸ್ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡ್ಯಾನ್ಸ್ ಮಾಡೋದ್ರಿಂದ ನಿಮಗೆ ಲವಲವಿಕೆ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ಆಲೋಚಿಸುವ, ಚಿಂತಿಸುವ, ಆಕ್ಟಿವ್ ಆಗಿರುವಂಥ ಮನೋಭಾವ ಬೀಳುತ್ತೆ. ಕ್ರೀಡೆನಲ್ಲಿ ಭಾಗವಹಿಸಿದ್ರೆ ಏನಾಗುತ್ತೆ, ನಿಮ್ಮ ದೇಹ ಸದೃಢವಾಗಿರುತ್ತೆ. ಅದೇ ರೀತಿ ಶಾಲಾ ಕೊಠಡಿಗೆ ಬಂದಾಗ ನೀವು ಓದೋದು ಪ್ರಾರಂಭ ಮಾಡಿದರೆ, ಯಾವತ್ತು ಮನೇಲಿ 1-2 ಗಂಟೆ ಓದಬೇಕು, ಬೆಳಗ್ಗೆ 1-2 ಗಂಟೆ, ಸಂಜೆ 1-2 ಗಂಟೆ ಓದಬೇಕು ಮಕ್ಕಳು. ಈ ರೀತಿ ಓದ್ಬಿಟ್ರೆ ಇವತ್ತು ಯಾರಪ್ಪ ಆಸ್ತಿ ಅಂದರೆ ಮಕ್ಕಳೇ ನಮ್ಗೆ ಆಸ್ತಿ. ಇವತ್ತು ನಾವು ಆಸ್ತಿಯನ್ನು ಮಾಡಿಡ್ಬೇಕು ಯಾವುದಾದ್ರೂ ಅಂದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಆ ದಿಶೆಯಲ್ಲಿ ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ನೋಡಬೇಕು, ನಮ್ಮ ಸ್ನೇಹಿತರೆಲ್ಲ ಹೋದರೆ 1 ಕೋಟಿ ಪ್ಯಾಕೇಜ್ ಅಂತ ಹೇಳ್ತಾರೆ. 1 ಕೋಟಿ ಅಂದರೆ ತಿಂಗಳಿಗೆ 8 ಲಕ್ಷ 9 ಲಕ್ಷ ದುಡಿತಾ ಇರ್ತಾರೆ. ನಾವು 1 ವರ್ಷ ಬೇಕು ಒಂದು 9 ಲಕ್ಷ 10 ಲಕ್ಷ ದುಡಿಯೋಕ್ಕೆ. ಹಾಗಾಗಿ ಇಂಗ್ಲೀಷು ಬೇಕು. ನೀವು ಇಂಗ್ಲೀಷ್ ಬೇಕು ಅನ್ನೋದ್ರಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ, ಇಂಗ್ಲೀಷು ಓದಲಿ, ಕನ್ನಡನೂ ಓದಲಿ. ನಾವು ಪೂರ್ಣ ಇಂಗ್ಲೀಷ್ ಮಾಡಿಬಿಟ್ರೆ ಏನು ಮಾಡ್ತಾರೆ ಅಂದರೆ ಕನ್ನಡ ಮಾತನಾಡುವ ಭಾಷೆನೇ ಮರ್ತೋಗ್ಬಿಡುತ್ತೆ. ಆ ಒಂದು ದೃಷ್ಟಿಯಿಂದ ನಮ್ಮ ಶಿಕ್ಷಣ ನೀತಿ ಏನು ಹೇಳುತ್ತೆ ಅಂತಂದರೆ ಮೂಲ ಶಿಕ್ಷಣ ಮಾತೃಭಾಷೆಯಲ್ಲಿ ಇರಬೇಕು ಅಂತ. ಹಾಗಾಗಿ ಕನ್ನಡನೂ ಕಲೀರಿ, ಇಂಗ್ಲೀಷು ಕಲೀರಿ. ಹಾಗಾಗಿ ದ್ವಿಭಾಷಾ ನೀತಿಯನ್ನು ನಾವು ತೆಗೆದುಕೊಂಡು ಬಂದು ಬೈಲಿಂಗ್ವೆಲ್ ಶಾಲೆಗಳನ್ನ ಮಾಡಿ ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೂ ಕಲಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ